ಅನಾಮಿಕ ತೋರಿಸಿರುವಂತಹ ಸ್ಪಾಟ್ ನಂಬರ್ 6 ಅಲ್ಲಿ ಉತ್ಖನನ ಕಾರ್ಯ ಅಂತ್ಯ ಆಗಿದೆ. ಇದೀಗ ಸ್ಪಾಟ್ ನಂಬರ್ 7 ಅಂದ್ರೆ ಆತ ತೋರಿಸಿದ 7ನೇ ಸ್ಥಳ ಪಾಯಿಂಟ್ ನಂಬರ್ 7 ಇಲ್ಲಿ ಇದೀಗ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದ್ದಾರೆ ಅಧಿಕಾರಿಗಳು. ಸ್ಪಾಟ್ ನಂಬರ್ 6 ಅಲ್ಲಿ ಈಗಾಗಲೇ ಒಬ್ಬ ಪುರುಷನದ್ದು ಅಂತ ಹೇಳಲಾಗ್ತಾ ಇರುವಂತಹ ಮೂಳೆಗಳು ಸಿಕ್ಕಿದೆ, ಹಾಗೆಯೇ ಅವಶೇಷಗಳು ಪತ್ತೆಯಾಗಿದೆ. ಅಷ್ಟು ಮಾತ್ರ ಅಲ್ಲ, ತಲೆಬುರುಡೆಯ ಪೀಸ್ ಕೂಡ ಈಗ ಸಿಕ್ಕಿದೆ. ಅದರಿಂದ ಇದೀಗ ಮುಂದಿನ ಪ್ರೊಸೀಜರ್ಗಳನ್ನ ಮಾಡಲಾಗುತ್ತೆ. FSL ಟೀಮ್ ಯಾವ ರೀತಿಯಾಗಿ ಅವೆಲ್ಲವನ್ನ ಕೂಡ ಸಂಗ್ರಹ ಮಾಡಬೇಕು ಅನ್ನೋದನ್ನ ಆ ರೀತಿಯಾಗಿ ಸಂಗ್ರಹ ಮಾಡಿ ಅದನ್ನ FSLಗೆ ಕಳುಹಿಸಲಾಗುತ್ತೆ. ಈಗ ಅಧಿಕಾರಿಗಳು ಅಲ್ಲೇ ಇದ್ದು FSL ನ ಅಧಿಕಾರಿಗಳು ಎಲ್ಲವನ್ನ ಕೂಡ ಸಂಗ್ರಹ ಮಾಡಿಕೊಂಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಈಗ ಈ ಪ್ರಕರಣದಲ್ಲಿ ಯಾರದ್ದು ಇದು, ಯಾವ ಏಜ್ನವರು, ಮೇಲ ಫಿಮೇಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಈ ಒಂದು DNA ಟೆಸ್ಟ್ ನಲ್ಲಿ. ಆದ್ರೆ ಈಗ ಹೇಳ್ತಾ ಇರುವಂತಹ ಅಂದ್ರೆ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಇಲ್ಲಿ ಸಾವ ಆಗಿರೋದಕ್ಕೆ ಏನು ಕಾರಣ ಅನ್ನೋದು ನಿಖರವಾಗಿ ತಿಳಿದು ಬರೋದಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ರು. ಅಂದ್ರೆ ಹೇಗೆ ಸಾವಾಯಿತು, ಅವರನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಲಾಯ್ತಾ, ಅಥವಾ ಅವರೇ ಹಾರ್ಟ್ ಅಟ್ಯಾಕ್ನಿಂದ ಏನಾದರೂ ಸಾವನ್ನಪ್ಪಿದಾರಾ, ಅಥವಾ ಈ ತರ ಏನಾದರೂ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಪಾಯಿಂಟ್ ನಂಬರ್ 6 ಮುಗಿದಿದೆ, ಉತ್ಖನನ ಕಾರ್ಯ ಆಗಿದೆ. 7ನೇ ಸ್ಪಾಟ್ ಇವತ್ತೇ ಓಪನ್ ಆಗುತ್ತಾ, ಈಗಾಗಲೇ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಅಧಿಕಾರಿಗಳು ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ. ಈಗಾಗಲೇ ಉತ್ಖನನ ಕಾರ್ಯವನ್ನ ಮಾಡಿದಂತಹ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 6 ಅನಾಮಿಕ ವ್ಯಕ್ತಿಯನ್ನು ತೋರಿಸಿದ್ನಲ್ಲ 13 ಸ್ಪಾಟ್ಗಳು, ಆ ಸ್ಪಾಟ್ಗಳಲ್ಲಿ 6ನೇ ಸ್ಪಾಟ್ನಲ್ಲಿ ಇದೀಗ ವ್ಯಕ್ತಿಯ ಮೂಳೆ ಅವಶೇಷಗಳು ಪತ್ತೆಯಾಗಿದೆ. ತಲೆ ಬುರುಡೆಯ ಒಂದು ಪೀಸ್ ಸಿಕ್ಕಿದೆ. ಇದನ್ನ FSL ನವರು ಈಗಾಗಲೇ ಸಂಗ್ರಹ ಮಾಡಿಕೊಂಡಿದ್ದಾರೆ. ಸೊ ಈಗಾಗಲೇ ಪಾಯಿಂಟ್ ನಂಬರ್ 6 ಅಲ್ಲಿ ಮೂಳೆಗಳು, ಸ್ವಲ್ಪ ಅವಶೇಷಗಳು, ಅದೇ ರೀತಿಯಾಗಿ ತಲೆಬುರುಡೆಯ ಪೀಸ್ ಸಿಕ್ಕಿದೆ. ಹಾಗಾದ್ರೆ ಮುಂದಿನ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದೀಗ FSL ತಜ್ಞರಾಗಿರುವಂತಹ ಕಿರಣ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಸರ್ ಈಗ ಓಕೆ ಸರ್, ಈಗ ಧರ್ಮಸ್ಥಳ ಭಾಗದಲ್ಲಿ ಈಗ ಶವಗಳನ್ನ ಹುತ್ತಿಟ್ಟಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಯಿಂಟ್ ನಂಬರ್ 6 ಅಲ್ಲಿ ಈಗ ಮೂಳೆ, ಅದರ ಜೊತೆಗೆ ಒಂದಷ್ಟು ಅವಶೇಷ, ಜೊತೆಗೆ ತಲೆಬುರುಡೆ ಒಂದು ಪೀಸ್ ಸಿಕ್ಕಿದೆ. ಮುಂದಿನ ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್. ನಾವು ವೈದ್ಯರಾಗಿ ಆ ಎಲ್ಲ ಅಸ್ಥಿ ಪಂಜರಗಳನ್ನೆಲ್ಲ ಕ್ಲೀನ್ ಆಗಿ ತಗೊಂಡೋಗಿ ಕ್ಲೀನ್ ಮಾಡಿ ಅದನ್ನ ಒಂದು ಆರ್ಡರ್ ಮೇಲೆ ಜೋಡಿಸ್ಬೇಕಾಗತ್ತೆ. ತಲೆಯಿಂದ ಕಾಲ್ ತನಕ ಎಲ್ಲಾ ಮೂಳೆಗಳು ಅಥವಾ ಯಾವ್ದಾನ ಮೂಳೆ ಮಿಸ್ ಆಗಿದ್ಯಾ ಅಂತ ಎಲ್ಲ ಕಂಪ್ಲೀಟ್ ಜೋಡಿಸ್ಕೊಂತೀವಿ. ಜೋಡಿಸ್ಕೊಂಡಾದ್ಮೇಲೆ ಮೊದಲು ಅದು ಮನುಷ್ಯನ ದೇಹದ ಅಥವಾ ಪ್ರಾಣಿ ದೇಹದ ಅಂತ ಫಸ್ಟ್ ಅದಕ್ಕೆ ಒಂದು ಟೆಸ್ಟ್ ಮಾಡ್ತೀವಿ, ರೆಸೆಪ್ಟಿನ್ ಟೆಸ್ಟ್ ಅಂತ. ಅದು FSL ಅಲ್ಲಿ ಮಾಡಿ ಅದನ್ನ ಫಸ್ಟ್ ಮನುಷ್ಯನ ಮೂಳೆ ಅಂತ ನೋಡ್ಕೊಂತೀವಿ. ಅದರಿಂದ ನಾವು ಎಷ್ಟು ಮಾಹಿತಿ ಕೊಡ್ಬೋದು, ಗಂಡಸ ಹೆಂಗಸ, ಗಂಡಸಿನ ಮೂಳೆನ ಹೆಂಗಸಿನ ಮೂಳೆನ, ಅದು ಆ ವ್ಯಕ್ತಿಯ ಹೈಟು, ಉದ್ದ ಎಷ್ಟಿದ್ರು, ಟೇಚರ್ ಎಷ್ಟು ಉದ್ದ ಇದ್ರು, ಅವರ ವಯಸ್ಸು ಎಷ್ಟು, ಇಷ್ಟು ಮಾಹಿತಿಗಳನ್ನು ಹೇಳ್ಬೋದು. ಅದರ ಜೊತೆಗೆ ಏನಾದರೂ ಆ ಮೂಳೆಗಳ ಮೇಲೆ ಫ್ರಾಕ್ಚರ್ ಆಗಿರುತ್ತಲ್ಲ, ಮೂಳೆ ಮುರಿದಿರುವಂತ ಫ್ರಾಕ್ಚರ್, ಅದನ್ನ ನೋಡಿದ್ರೆ ಅದು ಮರಣ ಪೂರ್ವಕವಾಗಿದ್ಯಾ ಮರಣ ನಂತರ ಆಗಿದ್ಯಾ ಅಂತಾನು ನಾವು ಮಾಹಿತಿ ಕೊಡ್ಬೋದು ನಮ್ಮ ಇದ್ರಲ್ಲೇ. ಇಷ್ಟೆಲ್ಲ ಮಾಹಿತಿಯಿಂದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಸತ್ತಿರೋ ವ್ಯಕ್ತಿ ಗಂಡಸ ಹೆಂಗಸ, ಎಷ್ಟು ಉದ್ದ ಇದ್ದಾರೆ, ಹೈಟ್ ಇದ್ದಾರೆ, ಆಮೇಲೆ ಅವ್ರದ್ದು ಇದು ವಯಸ್ಸೆಷ್ಟು, ಆಮೇಲೆ ಯಾವ್ದಾದ್ರು ಫ್ರಾಕ್ಚರ್ ಆಗಿರೋದು ಮರಣ ಮುಂಚೆ ಆಗಿತ್ತಾ ಅಥವಾ ಮರಣ ನಂತರ ಆಗಿತ್ತಾ, ಮುಂಚೆನೆ ಫ್ರಾಕ್ಚರ್ ಆಗಿತ್ತಾ ಇಲ್ವಾ ಅಂತ ಹೇಳ್ಬೋದು. ಇದೆಲ್ಲದರ ಜೊತೆಗೆ DNA ಅನಾಲಿಸಿಸ್ ಅಂತ ಬಂದಿದೆ. ಆ ಮೃತ ವ್ಯಕ್ತಿಯನ್ನು ಯಾರು ಅವರ ನೆಂಟರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಅವರ DNA ಇದನ್ನು ಮ್ಯಾಚ್ ಮಾಡಿ ಕರೆಕ್ಟ್ ಆಗಿ ಕೊಡ್ಬೋದು. ಇಂಥವುದೇ
ದೇಹಕ್ಕೆ ಸೇರಿತ್ತು ಅಂತ. ಈ ಒಂದು ಮೂಳೆಯಿಂದ ಅಗಾಧವಾದ ನಾವು ಮಾಹಿತಿಯನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಕೊಡ್ಲಿಕ್ಕೆ ಬರ್ತೀವಿ. ಸರ್ ಈಗ ಒಂದು ಅದೇ ಹೇಳಿದ್ಮೇಲೆ ಗಂಟು ಅಥವಾ ಹಿಂಗೆ ಹೇಳಿ ಮೇಡಮ್. ಸರ್ ಈಗ ಆ ಒಂದು ಪ್ಲೇಸ್ ಅಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಂದ್ರೆ ಅಲ್ಲಿ ಏನಾದರೂ ಐಡೆಂಟಿಫೈ ಮಾಡಕ್ಕಾಗತ್ತಾ ಇದು ಪುರುಷರದ್ದ ಮಹಿಳೆಯದ್ದ ಅಂತ ಹೇಳಿ ಇಮಿಡಿಯೇಟ್ ಆಗಿ FSL ಟೀಮ್ ಅದನ್ನ ಅನಲೈಸ್ ಮಾಡೋದಕ್ಕಾಗತ್ತಾ ಹೇಗೆ? ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಅದು ಗಂಟು ಹೆಂಗಿತ್ತ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಪೂರ್ತಿ ಮೂಳೆ ಸಿಕ್ಕಿದೆ, ತಲೆಯಿಂದ ಕಾಲ್ ತನಕ ಪ್ರತಿಯೊಂದು ಮೂಳೆಗಳು ಸಿಕ್ಕಿದ್ದ ಸ್ಪಾಟ್ ರಿಪೋರ್ಟ್, ಇಂಟರ್ನ್ ರಿಪೋರ್ಟ್ ಮೇಲ ಫೀಮೇಲ್ ಅಂತ ಅಲ್ಲೇನೆ ನೋಡಿ ಕೊಡ್ಬೋದು. ಅದೇನಂತ ದೊಡ್ಡ ಇದಲ್ಲ, ಅಲ್ಲೇ ನೋಡ್ಬಿಟ್ಟು ಕೊಡ್ಬೋದು. ಅದನ್ನ ಮನೆಗೆ ಮತ್ತೆ ನಮ್ ಲ್ಯಾಬ್ಗೆ ತಗೊಂಡೋಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಫರ್ದರ್ ರಿಪೋರ್ಟ್ ಕೊಡ್ಬೋದು. ಗಂಡಸ ಅಥವಾ ಮೇಲ ಫೀಮೇಲ್ ಅಂತ ಹೇಳಕ್ಕೆ ಅಲ್ಲೇ ಸ್ಪಾಟ್ ಹೇಳ್ಬೋದು. ಅನಂತರ ಅದನ್ನ ಸಂಗ್ರಹ ಮಾಡುವ ವಿಧಿವಿಧಾನಗಳು ಹೇಗಿರುತ್ತೆ ಸರ್? ಅದನ್ನ ಸಂಗ್ರಹ ಮಾಡ್ಬೇಕಾದ್ರೆ ಆಮೇಲೆ ಅದ್ರಲ್ಲಿ ಏನಾದ್ರು ಪಾಯ್ಸನ್ ಹಾಕಿದ್ರ ಅಂತ ಅದು ಒಂದು ಸ್ಥಿತಿ ಗೊತ್ತಾಗತ್ತೆ. ಅದಕ್ಕೋಸ್ಕರ ಅದನ್ನ ಸಂಗ್ರಹ ಮಾಡ್ಬೇಕಾದ್ರೆ ಆ ಸುತ್ತು ಇದಿರುತ್ತಲ್ಲ ಮಣ್ಣು ಆ ಮಣ್ಣನ್ನು ಒಂದಷ್ಟು ಸಂಗ್ರಹ ಮಾಡ್ತಾರೆ. ನಾಳೆ ಏನ್ ಮಾಡ್ತಾರೆ, ಡಿಫೆನ್ಸ್ ಲಾಯರ್ಗೆಲ್ಲ ಹೋದಾಗ ಇಲ್ಲ ರೀ ಅದು ಪಾಯ್ಸನ್ ಇಂದ ಸತ್ತೋಗಿತ್ತು, ಆ ಭೂಮಿ ಮಣ್ಣಲ್ಲೇ ಅರ್ಸಿನಿಕ್ ಇತ್ತು, ಮಣ್ಣಲ್ಲೇ ಕ್ಯಾಡ್ಮಿಯಂ ಇತ್ತು, ಅದರಿಂದ ಸತ್ತ ಆ ಕ್ಯಾಡ್ಮಿಯಂ ಅರ್ಸಿನಿಕ್ ಯಾವ್ದನ ಮೂಳೆಯ ಇರಬಹುದು ಅಂತ ಹೇಳ್ಬಿಟ್ಟು ನಾಳೆ ಯಾವ್ದನ್ನ ಪತ್ತ ಆದ್ರೆ ಅದನ್ನ ತಗೊಂಡ್ಬರ್ತಾರೆ. ಆ ಒಂದು ಥಿಯರಿ ನೆಕ್ಸ್ಟ್ ಬಂದ್ಬಿಡುತ್ತೆ ಕೋರ್ಟಲ್ಲಿ ಅಂದ್ಬಿಟ್ಟು ಈಗ ಸುತ್ತು ಇರೋ ಮಣ್ಣನ್ನು ತೆಗೆದು ಅದ್ರದ್ದು ಸ್ಯಾಂಪಲ್ ತಗೊಂಡೋಗ್ತೀವಿ. ಇದ್ರಲ್ಲಿ ಏನಾದ್ರು ಪಾಯ್ಸನ್ ಡಿಟೆಕ್ಟ್ ಆದ್ರೆ ಬೋನ್ಸ್ ಅಲ್ಲೇ ಅದು ಮಣ್ಣಿಂದ ಬಂದ್ಬಿಡ್ತು ನಾಳೆ ಕೋರ್ಟಲ್ಲೇ ಅದನ್ನ ಹೊಸ ಥಿಯರಿ ತಂದ್ಬಿಡ್ತಾರೆ. ಅದಕ್ಕೆ ಮಣ್ಣಲ್ಲೇ ಆರ್ಸಿನಿಕ್ ಇಲ್ಲ, ಕ್ಯಾಡ್ಮಿಯಂ ಇಲ್ಲ, ಏನೂ ಇಲ್ಲ, ಬೋನಲ್ಲೇ ಮುಂಚೆನೆ ಇತ್ತು ಅಂತ ಹೇಳಕ್ಕೆ ಅದ್ರ ಸುತ್ತ ಇರೋ ಮಣ್ಣುಗಳನ್ನು ಸಂಗ್ರಹಿಸ ಮಾಡ್ಕೊಂತೀವಿ ಸ್ಯಾಂಪಲ್ ಅಂತ. ಸರ್ ಈಗ ಅಂದ್ರೆ ಮೂಳೆ ಸಿಕ್ಕಿರುವಂಥದ್ದು ಒಂದಷ್ಟು ಅವಶೇಷಗಳು ಸಿಕ್ಕಿರೋದ್ರಿಂದ ಅಥವಾ ತಲೆಬುರುಡೆ ಒಂದು ಪೀಸ್ ಸಿಕ್ಕಿರೋದ್ರಿಂದ ಅದು ಕೂಡ ಸಾಕಾಗತ್ತಾ ಹೇಗೆ ಎಲ್ಲವನ್ನ ಐಡೆಂಟಿಫೈ ಮಾಡೋದಿಕ್ಕೆ? ಆ ಒಂದು ಪೀಸ್ ಸಿಕ್ಕಿದ್ರೆ ಯಾವ ಪೀಸು ಅಂತ ನೋಡ್ಬೇಕು. ಅದು ಕೆನ್ನೆ ಅಥವಾ ಗಟ್ಟ ಅಥವಾ ಹಣೆ ಅದರದ್ದು ಪೀಸ್ ಆಗಿತ್ತು ಅಂದ್ರೆ ಅದರಲ್ಲೇ ಅದು ಗಂಡಸಿನ ಮೂಳೆ ಹೆಂಗಸಿನ ಮೂಳೆ ಅಂತ ಹೇಳಕ್ಕೆ ಒಳ್ಳೊಳ್ಳೆ ಫೀಚರ್ ಸಿಕ್ಕಿರುತ್ತೆ ನಮ್ಗೆ. ಅಷ್ಟು ಹಿಂಭಾಗ ಜಾಗನ ಮೂಳೆ ಸಿಕ್ಕಿದ್ರೆ ಕಷ್ಟ ಆಗ್ಬೋದು. ಬಟ್ ಇಷ್ಟೆಲ್ಲ ಒಂದು ಪೀಸ್ ಸಿಕ್ಕಿರೋದ್ರಿಂದ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಇವಾಗ ನಮ್ ಲ್ಯಾಬ್ಗೆ ಬಂದ್ರೆ ಅದಕ್ಕೆ ಮಾಂಸ ಇದ್ರೆ ಹೆಂಗಿರ್ಬೋದು ಅಂತ ರೀಕನ್ಸ್ಟ್ರಕ್ಟ್ ಮಾಡಿ ಹೆಂಗಿರ್ಬೋದು ಅಂತ ಒಂದು ಫೋಟೋ ಕೊಟ್ಟರೆ ಅದಕ್ಕೂ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದು ಯಾವ ಪೀಸ್ ಸಿಕ್ಕಿದೆ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ಡಿಸೈಡ್ ಮಾಡ್ಬೇಕಾಗುತ್ತೆ. ನಾವಿಲ್ಲಿ ಕೂತ್ಕೊಂಡು ಮಾತಾಡೋಕ್ಕಿಂತಲೇ ನೋಡಿದ್ರೆ ಅದು ಮುಖದ ಮೂಗಿನ ಭಾಗದ ಅದೆಲ್ಲ ಸಿಕ್ಕಿದ್ರೆ ಕರೆಕ್ಟ್ ಆಗಿ ಹೇಳ್ಬೋದು ಗಂಡಸ ಅಥವಾ ಹೆಂಗಸ ಅಂತ ಏಜ್ ಎಲ್ಲ ಹೇಳ್ಬೋದು. ನಾವು ಗಂಡಸು ಹೆಂಗಸು ಎಷ್ಟು ವಯಸ್ಸು ಎಷ್ಟು ಎತ್ತರ ಇತ್ತು ಎಲ್ಲ ಕಂಪ್ಲೀಟ್ ಮಾಹಿತಿನೂ ಕೊಡ್ಬೋದು ಅದರಿಂದ.